ನನ್ನ ಹೆಸರು ಮುಜಾಹಿದ್ ಅಹಮದ್ ಅಂತೇಳಿ. ಎರಡನೇ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಚೇತನ ಹೋಟೆಲಲ್ಲಿ ಇವತ್ತು ನೆರವೇರ್ತಾ ಇದೆ. ಮೊದಲಿಗೆ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಶ್ರಮಪಟ್ಟಿದ್ದಾರೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ. ಭಾಳಷ್ಟು ಜನ ಬರಬೇಕಾಯ್ತು, ಇನ್ನೂ ಕಾರಣಾಂತರಗಳಿಂದ ಬಂದಿಲ್ಲ ಅನಿಸುತ್ತೆ. ಈ ದಿನ ನಾವೆಲ್ಲ ಸೇರ್ಕೊಂಡಿರೋದು ನಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕೋದಕ್ಕೆ. ನನ್ನ ವೈಯಕ್ತಿಕ ವಿಚಾರ ಹೇಳೋದಾದರೆ, ನಾನು 2004ರಲ್ಲಿ ಸರ್ಕಾರಿ ಹುದ್ದೆಯನ್ನು ಪಡ್ಕೊಂಡೆ. ಮೊದಲು ಚಿತ್ರದುರ್ಗದ ಲಾಸ್ಟ್ ಬಾಂಡ್ರವಿ ಅಂತೇಳಿ, ಇಲ್ಲಿಂದ ಚಿಕ್ಕಡಗ ಒಂದು 200 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ನನಗೆ ಪೋಸ್ಟಿಂಗ್ ಆಯಿತು. ಅಲ್ಲಿ ಒಂದು 6 ವರ್ಷ ಇದೆ. ತದನಂತರ 2010ಕ್ಕೆ ಇಲ್ಲಿ ಮಲೆಬೆನ್ನೂರು ಜೂನಿಯರ್ ಕಾಲೇಜಿಗೆ ಬಂದೆ. ಅಲ್ಲೂ ಒಂದು 6 ವರ್ಷ ಕೆಲಸ ಮಾಡಿದೆ. ಈಗ ಪ್ರೆಸೆಂಟು ಹರಿಹರ ತಾಲೂಕಿನ ಹನಗವಾಡಿಯಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೇನೆ. ಆ ಊರಿನಲ್ಲಿ ಹೆಚ್ಚು ಕಡಿಮೆ ಒಂದು 10 ವರ್ಷ ನಡೀತಾ ಇದೆ ಡ್ಯೂಟಿ. ನನ್ನ ಧರ್ಮಪತ್ನಿ ಕೂಡ ಸರ್ಕಾರಿ ನೌಕರಿಯಲ್ಲಿದ್ದಾರೆ. ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೀನಿಯರ್ ವಾರ್ಡನ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೆ 2 ಜನ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಮಗ ದೊಡ್ಡನು, ಇಬ್ಬರು ಕೂಡ MBBS ಮಾಡ್ತಿದ್ದಾರೆ. ಅವರು ಯುರೋಪ್ನ ಜಾರ್ಜಿಯಾ ಅನ್ನೋ ಒಂದು ದೇಶದಲ್ಲಿ MBBS ಮಾಡ್ತಿದ್ದಾರೆ. 2ನೇ ವರ್ಷ ಅವರು ಓದ್ತಿದ್ದಾರೆ. ಈಗ ಒಟ್ಟು 6 ವರ್ಷದ ಕೋರ್ಸ್ ಅದು, ಇನ್ನೂ 4 ವರ್ಷ ಇದೆ. ಇಷ್ಟು ಅದು ವೈಯಕ್ತಿಕ ವಿಚಾರ. ಆದರೆ ಕಾಲೇಜಿನ ದಿನಗಳಂತಂದರೆ ನಾವೆಲ್ಲ ಎಲೆಮರೆ ಕಾಯಿಗಳಿದ್ದಾಗಿದ್ವಿ. ನಾನು, ಪ್ರಕಾಶ, ವಾಗೀಶ, ಇನ್ನು ಕೆಲವರು, ನಮ್ಮದೊಂದು ಬ್ಯಾಚ್. ಪ್ರತಿದಿನ ಬೆಟ್ಟ ಇಳಿತಿದ್ವಿ. ಅಂತ ಏನು ಕೀಟೆ ಮಾಡ್ತಿರಲಿಲ್ಲ ನಾವು. ಒಂಥರ ಹೇಳ್ತಾರಲ್ಲ ಗಾಂಧಿ ಕ್ಲಾಸ್ ಅಂತೇಳಿ, ಆ ಗಾಂಧಿ ಕ್ಲಾಸ್ ಇದ್ದಾಗಿದ್ವಿ ನಾವು. ಏನಪ್ಪ, ನಮ್ಮ ಓದೇನಾಯಿತು, ನಾವಾಯಿತು ಅಷ್ಟೇ. 2 ವರ್ಷ ಅದು ಹೆಂಗೆ ಓದು ಅಂತ ಗೊತ್ತಾಗಲಿಲ್ಲ. ಆ ವರ್ಷ ನಾನು ಇಂಗ್ಲೀಷಲ್ಲಿ highest ಮಾರ್ಕ್ಸ್ ತೆಗೆದಿದ್ದೆ. ನಂತರ ನಾನು, ಪ್ರಕಾಶ ಒಂದೇ ರೂಮಲ್ಲಿ ಓದ್ತಾಯಿದ್ವಿ. ಅವ್ರ ಮನೆಯಲ್ಲಿ ನಾನು ಕೆಲವೊಂದು ದಿವಸ ವಾಸ್ತವ್ಯನೂ ಕೂಡ ಮಾಡ್ತಾಯಿದ್ದೆ ಓದಕ್ಕೋಸ್ಕರ. ನನ್ನ ಓದು 2ನೇ PUC ಮುಗಿದ ಮೇಲೆ ನಾನು ಡಿಗ್ರಿಗೆ ಹೋದೆ. ಡಿಗ್ರಿಯಲ್ಲಿ ಪಟೇಲ ಸಿಕ್ಕ ಜೊತೆಗೆ ನಾವು ಒಂದೇ ಹಾಸ್ಟೆಲಿದ್ವಿ, ಸಹ್ಯಾದ್ರಿ ಹಾಸ್ಟೆಲಿ. ಅಲ್ಲಿ ಕೂಲಿ ಮೇಯಿಂದ ಒಂದು ಇಬ್ಬರು ಇದ್ದರು ಜೊತೆಗೆ. ಅಲ್ಲೂ ಕೂಡ ಒಂದು 3 ವರ್ಷ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ವಿ. ಪಟೇಲ ನಾವೆಲ್ಲ ಒಂದೇ ಹಾಸ್ಟೆಲಿದ್ವಿ. ಪಟೇಲ ನಾನು ಇಬ್ಬರು ಒಂದು ತಿಂಗಳು ಹಾಸ್ಟೆಲ್ ಕೂಡ ನಡೆಸಿದ್ವಿ. ಅಲ್ಲಿ ಪ್ರಿಫೆಕ್ಟರ್ ಕೂಡ ಆಗಿದ್ವಿ. ಅಲ್ಲಿ ಡಿಗ್ರಿ ಮುಗಿದ್ಮೇಲೆ ನಾವು B.Ed ಮಾಡಿದೆ. B.Edಲ್ಲಿ ನನಗೆ ಹರಸಾಗರದ ಉಮೇಶ್ ಸಿಕ್ಕ. ಹಾನಗಲಲ್ಲಿ B.Ed ಮಾಡಿದೆ ನಾನು. ಅಲ್ಲೂ ಕೂಡ ಓದಿ ಮುಗಿಸ್ಕೊಂಡ್ಬಿಟ್ಟು ಕೊನೆಗೆ ಒಂದು 4-5 ವರ್ಷ ಕಾಲೇ ಮಾಡಲಿಲ್ಲ. ಆಮೇಲೆ ನಂತರ 2002ರಲ್ಲಿ 3-4ರಲ್ಲಿ ಕಾಲ್ ಮಾಡಿದ್ರು, ಸೆಲೆಕ್ಷನ್ ಆಯಿತು. ಕಾಲೇಜು ಹೇಳಬೇಕಾದ್ರೆ ಭಾಳ ಚೆನ್ನಾಗಿತ್ತು, ಅನುಭವ ಎಲ್ಲ. ತಮ್ಮಯ್ಯನೂ ಸಿಗ್ತಾಯಿದ್ದ ರಾಯನಕಟ್ಟೆಯಿಂದ. ಪ್ರಕಾಶ, ವಾಗೀಶ, ಆಮೇಲೆ ಉಮೇಶ, ಹರಸಾಗರದವರು ಎಲ್ಲರೂ ಚೆನ್ನಾಗಿ ಹರಟೆ ಮಾಡ್ಕೊತ ಓದ್ಕೊತ ಇದ್ವಿ. ಈ ಥರ ಕಾರ್ಯಕ್ರಮ 2 ವರ್ಷಕ್ಕೊಂದ್ಸರಿ ಮಾಡ್ತಾಯಿದ್ರೆ ಚೆನ್ನಾಗಿ ಅಂತ ಅನಿಸುತ್ತೆ. ಯಾಕಂದರೆ ಸ್ನೇಹ ಇದೊಂದು ಸಸ್ಯ ಇದ್ದಂಗೆ. ನಾವು ಈ ಥರ ಸೇರ್ತಾ ಇದ್ದರೆ ಅದಕ್ಕೊಂದು ಜೀವ ಸಿಕ್ಕಂಗೆ.
ಈ ಕಾರ್ಯಕ್ರಮ ಒಂಥರ ಅದು ಆ ಸಸ್ಯಕ್ಕೆ ನೀರು ಉಳಿಸ್ದಂಗೆ, ಇಲ್ಲಾಂದರೆ ಎಲ್ಲ ಮರ್ತೋಗ್ಬಿಡುತ್ತೆ, ಆ ಗಿಡ ಮರ ಏನಾಗುತ್ತೆ ಒಣಗೋಗ್ಬಿಡುತ್ತೆ. ಭಾಳ ಚೆನ್ನಾಗಿ ಇನಿಷಿಯೇಟಿವ್ ಮಾಡಿ ಎಲ್ಲ ಸೇರಿಸಿದಿರಿ. ಪ್ರಕಾಶ್ಗೆ, ಪಟೇಲ್ಗೆ, ಇನ್ನುಳಿದವರಿಗೆ ಭಾಳ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು. ಭಾಳ ಶ್ರಮಪಟ್ಟಿದ್ದಾರೆ ಅವರೆಲ್ಲ. ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ವಂದನೆಗಳು.